Hello everyone. Welcome to your favorite SPM news. A free health checkup camp has been organized at Channik Savaswamy Community Hall near Venkatagirikote Gram Panchayat on Wednesday, 12th February from 10 a.m. to 4 p.m. in collaboration with Akash Super Specialty Hospital, Devnahalli, Venkatagirikote Gram Panchayat, and Nagarjuna College of Management Studies. Former Gram Panchayat President and current member R. Amarnath has appealed to the people of all the villages under the Gram Panchayat to take advantage of this. He spoke at the pre-preparedness meeting organized at the Venkatagirikote Gram Panchayat Hall, Vijaypura Hubli. Especially, health checkups related to female diseases are being given high priority, and women's self-help groups should cooperate more and bring women to the camp. The ASHA workers of the health department should take care. He said that more health checkups have been conducted in the Panchayat area. Shobha, Assistant Professor of Nagarjuna College of Management Studies, said that we are giving high priority to women empowerment in our college. In this context, we are also giving high priority to checkups of women's diseases in the health camp. He released the pamphlets of the camp. Gram Panchayat President B. R. Sarojamma, Vice President C. Jagannath, former Presidents Uruluburki Srinivas, Asha Manjunath, Joseph, former Vice President Vishwanathachar, members M. Marappa, Nagraj, and Nagarjuna College Assistant Professor Meena, CRP Jayanthi of the Education Department, and other Gram Panchayat members were present. M. Muninarayana SPM News Vijaypura. ಮಹಿಳಾ ವಿಚಾರವಾಗಿ ಒಂದು ಆರೋಗ್ಯದ ವಿಚಾರವಾಗಿ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ ಇರೋದ್ರಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ನಾಗಾರ್ಜುನ ಕಾಲೇಜವರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ನಾವು ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾಗ್ಬೋದು ಮತ್ತು ನಮ್ಮ PDO ಜೊತೆ ಆಗ್ಬೋದು ಚರ್ಚೆ ಮಾಡಿ ಇದೊಂದು ಮಾಡೋಣ ಅಂತ ತೀರ್ಮಾನ ತೊಗೊಂಡಿರ್ತೀವಿ. ಸೊ ಹಾಗಾಗಿ ಇದಕ್ಕೆ ಒಂದು ಹೆಲ್ತ್ ಕ್ಯಾಂಪ್ಗೆ ನಮಗೆ ಹೆಚ್ಚಿನ ಒಂದು ಸಪೋರ್ಟ್ ಬೇಕಾಗಿರೋದು ಯಾವುದಾದ್ರು ಒಂದು ಹಾಸ್ಪಿಟಲ್ ಅವರು. ಸೊ ಅವ್ರು ಬಂದು ಜಸ್ಟ್ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ಅವ್ರ ಬೆನಿಫಿಟ್ಸ್ ಏನಿರುತ್ತೆ ಮತ್ತು ಅವ್ರು ಯಾವ್ಯಾವ ರೀತಿ ನಮಗೆ ಸೌಲಭ್ಯಗಳು ಕೊಡ್ತಾರೆ ಮತ್ತು ಸೌಲಭ್ಯ ಕೊಡಬೇಕಾದ್ರೆ ಏನೋ ಒಂದು ಭಾಗವಹಿಸ್ತಾರೆ, ಯಾವುದಾದ್ರೂ ಒಂದು ಡಿಸೀಸ್ ಇದ್ರೆ ಆಗ್ಬೋದು, ಏನೋ ಒಂದು ವಿಚಾರವಾಗಿ ಭಾಗವಹಿಸ್ತಾರೆ ಜನ, ಅವ್ರಿಗೆ ಯಾವ ರೀತಿ ರಿಯಾಯಿತಿ ಸಿಗುತ್ತೆ ಮತ್ತು ಏನೇನು ಸೌಲಭ್ಯ ಸಿಗುತ್ತೆ ಹಾಸ್ಪಿಟ್ಲಲ್ಲಿ, ಮತ್ತು ಈ ಕ್ಯಾಂಪಲ್ಲಿ ಅಟೆಂಡ್ ಆಗೋದ್ರಿಂದ ಅವರ ಆಧಾರ್ ಕಾರ್ಡ್ ಮತ್ತು ಅವ್ರ ಮೊಬೈಲ್ ನಂಬರ್ನ ಇದರಲ್ಲಿ ನಾವು ತೊಗೊಂಡಿರ್ತೀವಿ. ಅದೇ ಹೆಲ್ತ್ ಕ್ಯಾಂಪ್ ಅವ್ರು ರಿಸೀವ್ ಮಾಡ್ಕೊಂಡಿರ್ತಾರೆ. ಯಾರು ಭಾಗವಹಿಸಿರ್ತಾರೆ ಅವರಿಗೆ ಉಚಿತವಾಗಿಯೂ ಕೆಲವು ಅವ್ರಿಗೆ ತಪಾಸಣೆ ಆಗುತ್ತೆ ಮತ್ತು ಅದ್ರ ಜೊತೆಗೆ ಏನೇನು ಸೌಲಭ್ಯ ಸಿಗುತ್ತೆ. ಮತ್ತು ಕೆಲವೊಂದು ಏನು ವಿಮೆನ್ಸ್ಗೆ ಬೇಕಾಗಿರುವಂಥ ಒಂದು ಹೆಲ್ತ್ ವಿಚಾರವಾಗಿ ಕೆಲವು ಫ್ರೀ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದನ್ನೆಲ್ಲ ಕ್ಯಾಂಪ್ಗೆ ಅಟೆಂಡ್ ಆದವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಕ್ಯಾಂಪ್ಗೆ ಪ್ರತಿಯೊಬ್ಬರು ಅಟೆಂಡ್ ಆಗಬೇಕು. ಅದಕ್ಕೆ ಪ್ರಚಾರ ಮಾಡೋದಕ್ಕೆ ನಾವು ವಿಮೆನ್ ಎಂಪವರ್ಮೆಂಟ್ ಸೆಲ್ ಅಂದಮೇಲೆ ಅದರ ಮೂಲಕ ನಾವಿಬ್ಬರು ಕೋಆರ್ಡಿನೇಟರ್ಸ್ನ ಅದರ ಮೂಲಕ ಅನೇಕ ಇಂತಹ ಜನಜಾಗೃತಿ ಆರೋಗ್ಯದ ಸಮಸ್ಯೆ ಬಗ್ಗೆ, ಅದರಲ್ಲೂ ಕೂಡ ಮಹಿಳಾ ಆರೋಗ್ಯದ ಬಗ್ಗೆ ನಾವು ಅನೇಕ ಸ್ತನ ಕ್ಯಾನ್ಸರ್ ಬಗ್ಗೆ ಇಲ್ಲೇ ಇದನ್ನು ಕೂಡ ನಾವು ಒಂದು ಟಾಪ್ ಮಕ್ಕಳನ್ನು ತಗೊಂಡು ಬಂದು ಮಾಡಿಸಿದ್ದೀವಿ. ಡಾಕ್ಟರ್ಸ್ ಮೂಲಕ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮೊದಲೇನೂ ಕೂಡ ಮಾಡಿದ್ದೀವಿ. ಈ ಥರದ ಕ್ಯಾಂಪ್ಗಳನ್ನು ಅಥವಾ ಅವೇರ್ನೆಸ್ಸನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀವಿ. ಅದೇ ಇದರ ಉದ್ದೇಶದ ಮೂಲಕ ನಾವು ಅದನ್ನು ಸ್ವಲ್ಪ ಇನ್ನೂ ಮುಂದುವರೆದು ಹೋಗೋಣ. ಇನ್ನೊಂದಷ್ಟು ಕಾಯಿಲೆಗಳು ಹೆಣ್ಮಕ್ಳಿಗೆ ಅಥವಾ ನೈರ್ಮಲೀಕರಣದ ಬಗ್ಗೆ ಇರ್ಬೋದು ಅಥವಾ ಆರೋಗ್ಯದ ಸಮಸ್ಯೆ ಬಗ್ಗೆ ಹೆಚ್ಚಿನ ಇದನ್ನು ನಾವು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನೂ ಕೂಡ ಅದಕ್ಕೆ ತೊಡಗಿಸ್ಕೊಳ್ಬೇಕು, ವಿದ್ಯಾರ್ಥಿನಿಯರನ್ನ ಅನ್ನೋ ಉದ್ದೇಶದಿಂದ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನವ್ರ ಜೊತೆಗೆ ಟೈಅಪ್ ಆಗಿದ್ದೀವಿ. ಅವ್ರ ಮೂಲಕ ನಾವು ನಮ್ಮ ಗ್ರಾಮ ಪಂಚಾಯತಿ ಅವ್ರನ್ನ ಸಂಪರ್ಕಿಸಿದಾಗ ನಿಮ್ಮನ್ನು ಇವರು ಅಂಗರ್ ಸರ್ನ ಮತ್ತು ಸರ್ನ PDO ಸರ್ನ ಸಂಪರ್ಕಿಸಿದಾಗ ಅವರು ಬಹಳ ಉತ್ಸಾಹ